ತಮ್ಮೆಲ್ಲರಿಗೂ ಗೊತ್ತಿದೆ ವಿಷಯ. ನಾಳೆ ಬಿಟ್ಟು ನಾಡಿದ್ದು ಶುಕ್ರವಾರ. ಇವತ್ತು ಸಾಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಚಿವರು, ನಮ್ಮ ನಗರಾಭಿವೃದ್ಧಿ ಸಚಿವರಾದ ಸುರೇಶ್ ಭೈರತಿ ಅವರು, ಆಮೇಲೆ ಒಂದು ರಾಮಲಿಂಗ ರೆಡ್ಡಿ ಅವರು, ನಮ್ಮ ಸಾರಿಗೆ ಸಚಿವರು, ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹಾಲಕ್ಷ್ಮಿ ಮಾದೇವಪ್ಪ ಅವರು, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು, ಹಾಗೂ ಕತ್ತರಿಗೆಯವರು, ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರು ಅವರು, ಆಮೇಲೆ ನಮ್ಮ ಪವರ್ ಮಿನಿಸ್ಟರ್ ಕೆ ಜೆ ಜಾರ್ಜ್ ಅವರು ಮತ್ತು ಇನ್ನೂ ಎಲ್ಲ ಸಚಿವರು ಕೂಡ ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳಿಂದ ಸಚಿವರು ಕೂಡ ಆಗಮಿಸ್ತಿದ್ದಾರೆ. ಇವತ್ತು ಪ್ರಮುಖವಾಗಿ 3 ಅಲ್ಲಿ ಕಾರ್ಯಕ್ರಮಗಳು. ಒಂದೇದು ತಮಗೆಲ್ಲರೂ ಗೊತ್ತಿದೆ, ಅನೇಕ ದಶಕಗಳ ಕಾಲ, ಒಂದು 3-4 ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮವರ ನಮ್ಮ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದಂಥ ತಾಯಿ ಅವರ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮವರ ಒಂದು ಸರ್ಕಲ್ ಆಗಬೇಕು, ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಬಹಳ ಆಶಯವನ್ನ ಒಂದು ನಮ್ಮ ಹಿರಿಯರಾದಂಥ ಶಂಕರಗೌಡ ಪಾಟೀಲ್ ಸೋಮಳಿಯವರು ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿ ಅಂತ ನಾನು ಕೂಡ ಅದನ್ನು ಅರ್ಥೈಸಿಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ರಸ್ತೆ ಬಹಳ ಒಂದು ಅಚ್ಚುಕಟ್ಟು ಆದ ಪ್ರದೇಶದಲ್ಲಿರೋದ್ರಿಂದ ಟ್ರಾಫಿಕ್ ಮತ್ತು ಬಸ್ ನಿಲ್ದಾಣಕ್ಕೆ ಹೋಗೋಕ್ಕೆ ಬಸ್ ಇರೋದ್ರಿಂದ ಅಲ್ಲಿ ಆ ಕಾರಣದಿಂದ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ಸಹ ಸರ್ಕಾರ ಪೂರ್ತಿ ಆಗ್ತಾ ಇರಲಿಲ್ಲ. ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ ನಮ್ಮದು ನಿರ್ಣಯ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇರಲಿಲ್ಲ, ಮೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವತ್ತು ನಾನು ಒಂದು ದಿವಸ ನಿರ್ಣಯ ಮಾಡಿ ಇವತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆ ಒಂದು ದಿವಸ ರಾಣಿ ಚೆನ್ನಮ್ಮನವರ ಒಂದು ಮೂರ್ತಿ ಹಾಕಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನ ಇವತ್ತು ಮುತುವರ್ಜಿ ವಹಿಸಿ ನಾನು ನಮ್ಮ ಏನು FD ಹುಡುಗ ನಮ್ಮ FD ಅವರಿಗೆ ಅನುಕೂಲ ಮಾಡಿಸಿ ಅವರಿಂದ ಒಂದು ಆದೇಶವನ್ನ ಮಾಡಿ ಪ್ರಪೋಸಲ್ ಮಾಡಿ ಸರ್ಕಾರ ಕಳಿಸಿ ಇವತ್ತು ಒಂದು 60/40 60/40 ಒಂದು ಜಮೀನನ್ನ ದಿವಸ ಅದನ್ನ ಮುಂದೆ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲ ಶಿಕ್ಷಣ ಕೊಡಿಸಿ ಅವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು 2013 ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ ಶ್ರೀಗಳು ಪಂಚಮಸಾಲಿ ಜಗದ್ಗುರು ಬಸವಬುದ್ಧ ಜಯ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡ ನಾವು ಅಡಿಗರನ್ನ ಹಾಕಿದ್ದೀವಿ. ಈಗ ಮೂರ್ತಿ ರೆಡಿಯಾಗಿದೆ, ಆ ಮೂರ್ತಿ ಅನಾವರಣಗೊಳಿಸುವಂತದ್ದು. ಮತ್ತು ನಾನು ವಿಚಾರ ಮಾಡಿದೆ, ಇವತ್ತು ಮೂರ್ತಿ ವೀರರಾಣಿ ಚೆನ್ನಮ್ಮ ಅವರ ಮೂರ್ತಿ ಆಗಿದೆ, ಆ ಬಸ್ ಸ್ಟ್ಯಾಂಡ್ ಕೂಡ ಅವರ ಹೆಸರಿಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ. ಯಾಕಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಅವ್ರ ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ. ಸ್ಟ್ಯಾಚ್ಯೂ ಇಟ್ಕೊಂಡು ಅವ್ರ ಹೆಸರನ್ನ ಬಸ್ ನಿಲ್ದಾಣ ಮಾಡಿದ್ರು ಅಂತ ತಿಳ್ಕೊಂಡು ಅವ್ರ ಹೆಸರನ್ನ ಮಾಡಿದ ಮುಖ್ಯಮಂತ್ರಿಗಳು ಸಂತೋಷದಿಂದ ನನ್ನ ಮೇಲೆ ಆದೇಶವನ್ನು ಮಾಡಿ ರಾಮಲಿಂಗರು ಬಹಳ ವಿಶ್ವಾಸ ತಗೊಂಡು ಸಹ ನಾವು ಅದನ್ನ ವೀರರಾಣಿ ಕಿತ್ತೂರು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ನಾಮಕರಣ ಮುಖ್ಯಮಂತ್ರಿಗಳು ಒಂದು ಸಹ ನಾಮಕರಿಸಿದ್ದಾರೆ. ಈ 2 ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು. ಅದರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು, ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಲಿ, ಆಮೇಲೆ ಯುಡಿಯಿಂದ ಒಂದು 160 ಕೋಟಿ ಒಂದು, ಆಮೇಲೆ ಇನ್ನೂ ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಆಗ್ಬೋದು, ಹೊಸದೆಲ್ಲ ಬಹುಶಃ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ, ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ. ಆಮೇಲೆ ಸಮಾಜ ಕಲ್ಯಾಣ ಇರ್ಬೋದು, ಉದ್ಯೋಗ ಇಲಾಖೆ ಇರ್ಬೋದು, ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟ್ ಇರ್ಬೋದು ಕೆಲಸಗಳು, ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು, ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಒಂದೇ ಇರೋದ್ರ ಮೇಲೆ 2ನೇದು ಅಂದ್ರೆ ಉದ್ಘಾಟನೆ.
ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಅಂತ ಹೇಳಿಲ್ಲ, ಒಂದು ಇಲ್ಲಿ ನಾನು ಅನೌನ್ಸ್ ಮಾಡ್ತಾ ಇದ್ದೆ. ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಟಿ ದೇವರಾಜ ಅವರ ಒಂದು ಅವಧಿಯನ್ನು ಬೇರಿಸಿ ರೆಕಾರ್ಡನ್ನು ಸಹ ಬ್ರೇಕ್ ಮಾಡಿದ್ದಾರೆ. ಕೆಲಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಮುಖ್ಯಮಂತ್ರಿಗಳು ಹೆಗ್ಗಳಿಕೆಗೆ ಅವರು ಮಾತನಾಡಿದ್ದಾರೆ. ಅದನ್ನ ಲಾಂಗೆಸ್ಟ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ಅವರಿಗೆ ಗೌರವನ ಸಹ ನಾವು ಜಿಲ್ಲೆಯ ಜನತೆಯ ಪರವಾಗಿ ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರ ಪರವಾಗಿ ಆಯಿತು, ಜಿಲ್ಲೆಯ ಜನತೆಯ ಪರವಾಗಿ ಆಗಿತ್ತು. ಅವರಿಗೆ ಒಂದು ವಿಶೇಷವಾದಂತಹ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಹಾಕೊಂಡಿದ್ದೇವೆ. ಅವರಿಗೆ ಸೂಕ್ತವಾದಂತಹ ಗೌರವ ಅರ್ಪಣೆಯನ್ನು ಕೂಡ ಏನಲ್ಲ ಗೌರವ ಅರ್ಪಣೆಯನ್ನು ಕೂಡ ಮಾಡ್ತಕ್ಕಂಥ 3 ಪ್ರಮುಖ ಘಟನೆಗಳು. ಒಂದು ವೀರಾಣಿ ಕತ್ತು ಚೆನ್ನಮ್ಮನವರ ಅವರು 11:15 ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆಗಿ 11:45 ನಾವು ಟೆಂಟೇಟಿವ್ ಆಗಿ ಪ್ಲಸ್ ಆರ್ ಮೈನಸ್ 15 ನಿಮಿಷ 11:45 ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೆಂಟ್ರಿ ಸ್ಕೂಲ್ ಹೆಲಿಪ್ಯಾಡ್ ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕಿತ್ತೂರು ಚೆನ್ನಮ್ಮ ಅವರ ಮೂರ್ತಿಯನ್ನು ಅನಾವರಣಗೊಳಿಸಿ ಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಎಲ್ಲ ಸಚಿವರು ಇರ್ತಾರೆ, ಅನಾವರಣಗೊಳಿಸಿ ಹಸಿರು ನಾಮಫಲಕ ಕೂಡ ಅನಾವರಣಗೊಳಿಸಿ ಅಲ್ಲಿ ಕಾರ್ಯಕ್ರಮ ಬಹಿರಂಗ ಸಭೆಯಲ್ಲಿಲ್ಲ ಅದನ್ನು ಮಾಡಿ ಒಂದು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ ಅಲ್ಲಿ ಜನ ಹಾಕಿರೋದು ಕುಂಭಮೇಳ ಕುಂಭದಿಂದ ಜನ ಬರ್ತಾ ಇದ್ದಾರೆ. ಆಮೇಲೆ ಅಲ್ಲಿ ಜನ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರ್ಬೇಕಾದ್ರೆ ಸ್ವಲ್ಪ ಒಂದು 15-20 ನಿಮಿಷ ಸಮಯ ಬೇಕಾಗ್ತದೆ. ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ ರೂಮ್ಗೆ ಹೋಗ್ತೀವಿ. ವೆಲೋಡ್ ರೂಮ್ನಲ್ಲಿ ಅಲ್ಲಿನೂ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ, ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟ್ ಒಂದು ರೌಂಡ್ ಸೈಕ್ಲಿಸ್ಟ್ ಎಲ್ಲರೂ ಒಂದು ರೌಂಡ್ ಮಾಡಿದ್ರೆ ರಾಜೀವ್ ಗರಾದವರು ಮತ್ತು ಉಳಿದವರ ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲ ಸೈಕ್ಲಿಂಗ್ ಅಸೋಸಿಯೇಷನ್ ಕರ್ಕೊಂಡು ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಮಾಡಿ ಸಂಖ್ಯಾಧಿಕಾರಿಗಳನ್ನು ಮಾಡಿ ತದನಂತರ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ 12:30 ಇದು ಪಬ್ಲಿಕ್ ಕಾರ್ಯಕ್ರಮ ಸಾಲಾಗುತ್ತೆ. ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದ್ದಾರೆ, ಅದು ಒಂದು ಉದ್ದೇಶಿತ ಕಾರ್ಯಕ್ರಮ. ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಗ್ಯಾರಂಟೀಸು ಮತ್ತೇನು ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಗಳು ಅದನ್ನ ಲೈಕ್ ಎಲ್ಲ ಕಾರ್ಯಕ್ರಮಗಳನ್ನ ಉತ್ತರಿಸ ಮಾಡುವಂಥದ್ದು ಎರಡನೇದು. ಮೂರನೇದು ಅವರಿಗೆ ನಾವು ಜಿಲ್ಲೆಯ ಜನತೆ ಪರವಾಗಿ ಸಹ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿರ್ತೀವಿ ಸಹ ನಮ್ಮ ಕಾಂಗ್ರೆಸ್ ಜನರದ್ದು ಅಭಿಪ್ರಾಯ ಇತ್ತು, ಜಿಲ್ಲೆಯ ಜನರದ್ದು ಅಭಿಪ್ರಾಯ ಇದೆ. ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ದೇವರಾಜ ನಂತರ ಅವರಿಗೆ ಮಾಡಿದ್ರೆ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ಗೌರವಿಸುವಂತ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಬೋದು ಸಹ ನಾನು ಅವರಿಗೆ ಬಹಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂತ ಮಾಡ್ತಾ ಇದ್ವಿ. ಇದು 3 ಕಾರ್ಯಕ್ರಮ ಇವತ್ತು. ಅದಕ್ಕೆ ನಾವು ಈಗ ಕಾಂಗ್ರೆಸ್ ಪಕ್ಷದಿಂದ ಕೂಡ ಆಫಿಷಿಯಲ್ ಗೌರ್ಮೆಂಟ್ ಪ್ರೋಗ್ರಾಮ್ ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ನಾವು ಜಾಸ್ತಿ ಜನ ಇವತ್ತು ಸಹ ಬರಬೇಕು ಮತ್ತು ಗೌರವಿಸುವಂತ ಕಾರ್ಯಕ್ರಮ ಇರ್ತಲ್ಲ. ಹೀಗಾಗಿ ನಾವು ಕೂಡ ಇಲ್ಲಿ ಸೇರಿಸಿ ಸಹ ಎಲ್ಲ ಬ್ಲಾಕ್ ನಿನ್ನೆ ನಾವು ನಾಗೂರು ಆಮೇಲೆ ಕರೆಗೊಂಡವರು ಮತ್ತು ಅಶೋಕ್ ಅವರು ಸೆಕ್ಷನ್ ಆಗಿದ್ವಿ. ಆಮೇಲೆ ನಮ್ಮೆಲ್ಲ ಶಿವಾನಂದ ಪಾಟೀಲ್ ಕೂಡ ಸಚಿವರು ಅದೇ ರೀತಿ ಯಶವಂತಗೌಡ ಕೂಡ ಅವರೆಲ್ಲ ದೇವಸ್ಥಾನ ಎಲ್ಲರೂ ಕೂಡ ಮಾತಾಡಿ ಅವರು ಗೌರವಿಸುವಂತ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಜನ ಬಂದು ನಮಗೆ ಗೌರವ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿ ಮಾಡಿದ್ವಿ. ಆಮೇಲೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ನಮ್ಮ ಇದು ಪದಾಧಿಕಾರಿಗಳಾದ ನಮ್ಮ ಆಳುವರು ಎಲ್ಲ ಜನರಿಗೂ ಕೂಡ ನಮ್ಮೊಂದು ಸರ್ಕಾರಿ ಕಾರ್ಯಕ್ರಮ ಸರ್ಕಾರಿ ಊಟ ವ್ಯವಸ್ಥೆ ಮಾಡ್ತಾ ನಾವು ಇಷ್ಟೆಲ್ಲ ವೀರರಾಣಿ ಚೆನ್ನಮ್ಮ ಮಾತಾಡಿ ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆನ ನಾವು ಮಾಡಿಕೊಳ್ಳುವಂಥದ್ದು 20,000 ಜನರಿಗೆ ನಾನು ಊಟದ ವ್ಯವಸ್ಥೆ ನಾವು ಸ್ವಂತ ಕಾಂಟ್ರಾಕ್ಟರು ಮತ್ತು ಪ್ಲಸ್ ಅವರು ವೀರರಾಣಿ ಚೆನ್ನಮ್ಮರ ಸಂಸ್ಥೆಯ ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಧ್ಯಮದವರು ನಿಮ್ಮ ಸರ್ಕಾರ ಮಾಡಬೇಕು ಮತ್ತು ಮುಖ್ಯಮಂತ್ರಿಗಳು ಎರಡು ಪ್ರಮುಖವಾಗಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ
ಅನೇಕ ದಶಕಗಳು ಕೂಡ ನೆನಪಿಟ್ಟಿದ್ದಂತ ಅವರ ಈಗ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ. ಈಗಾಗಲೇ ಗೊತ್ತಿದೆ ಏರ್ಪೋರ್ಟ್ ಅನಾದಿಂದ ಬರೋದು ನಾನು ಕೇಂದ್ರ ಸರ್ಕಾರಕ್ಕೆ ಈಗ ಕೇಂದ್ರ ಸರ್ಕಾರ ಮಾಡೋದು ಇಲ್ಲ. ಆಕ್ಚುಲಿ ಅದರಲ್ಲಿ ನಮ್ಮ ಈಗ ಏರ್ಪೋರ್ಟ್ನಲ್ಲಿ ಇವತ್ತು ನಮ್ಮ ಇದೆ. ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನ ಪುಸ್ತಕಕ್ಕೆ ಮಾಡಿದ್ವಿ. ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಬಂದಿದ್ವಿ. ಅದರಲ್ಲಿ ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮಿಯವರ ಸಲ್ಲಿ ಕೂಡ ಆಭರಣ ರಿಸರ್ವ್ ಫಾರೆಸ್ಟ್ ಮಳೆ ಹೀಗೆ ಆಮೇಲೆ ರಾಣಿ ಚೆನ್ನಮ್ಮನವರು ಅಕ್ಕಮಾದೇವರ ಸನ್ನಿಧಿಯಲ್ಲಿ ನಮ್ಮ ವಿಶೇಷವಾಗಿ ಅಲ್ಪಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಮಾಡಿದ ಆದಿಲ್ ಶಾಹಿ ಸಲುವಾಗಿ ಇವತ್ತು ಏನಾದರೂ ಮಾಡಬೇಕು. ಅವರ ಸಮಗ್ರ ಸಾಹಿತ್ಯವನ್ನು ಸಂಸ್ಥೆಯನ್ನು ನಾವು ಮಾಡಿದ್ರು ಕೂಡ ಇನ್ನೊಂದು ಏನಾದರೂ ಇಬ್ರಾಹಿಂ ಆದಿಲ್ ಶಾಹಿ ಅವರ ಸಲುವಾಗಿ ಸ್ಪರ್ಧೆಗಾಗಿ ಏನಾದರೂ ಮಾಡಬೇಕು ಅಂತ ಅಭಿಪ್ರಾಯ ಇದೆ. ಅದನ್ನು ಕೂಡ ಅದನ್ನು ಕೂಡ ಮಾಡ್ತೀವಿ. ನೋಡಿದ ಎಲ್ಲರೂ ಯಾವ್ಯಾವ ರೀತಿ ಗೌರವಿಸಬೇಕು ಅನ್ನೋದನ್ನು ಕೂಡ ಗೌರವ ಮತ್ತು ನಾಡಿನ ಆಯೋಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಬಹಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಪಕ್ಷದ ಕಾರ್ಯಕ್ರಮ ಅಲ್ಲ, ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥ ಕೆಲಸನ ಒಂದು ಜಿಲ್ಲೆಯ ಜನತಾ ಪರವಾಗಿ ಮಾಡ್ತಾ ಇದ್ದೀವಿ. ಅದಕ್ಕೆ ಮಾಧ್ಯಮದ ಯುವಕರಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು. ಜಿಲ್ಲೆಯ ಹೆಮ್ಮೆ ಕಾರ್ಯಕ್ರಮ ಅವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ದೊಡ್ಡ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರು ಮಹಾನ್ ಕಾರ್ಯ ಒಂದು ಸಹ ಒಂದು ನೆರವೇರಿದೆ. ನಮ್ಮ ಶಂಕರಗೌಡರ ಆಶಯ ಒಂದು ಸಹ ನಾವು ನೆರವೇರಿಸಿದೆ. ನಮ್ಮೆಲ್ಲರ ಆಶಯ ಆಶಯ ನಮ್ಮವರು ಕನ್ನಡಿಗರನ್ನು ಸಹೋದರನ ನಮ್ಮ ಹೆಮ್ಮೆಯ ವಿಚಾರ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕಾರವನ್ನು ಮಾಡಬೇಕು. ಕಾರ್ಯಕ್ರಮ ಪಟ್ಟಿ ಹೇಳಿದ್ರೆ 11:30 ಅವರು ಹೇಳ್ತಾರೆ. 11:45ಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಮಾಡಿ ಅಲ್ಲಿ 12 ಗಂಟೆ ಹೋಗುತ್ತೆ. 12 ಗಂಟೆ ಹೋಗ್ತಾರೆ. ಆಮೇಲೆ ನಂತರ ನಾವು ಹೋಗಿ ಹೋಗಿ ಅಲ್ಲಿ ಸಂಕೇತ ಮಾಡಿ 12ವರೆಗೆ ನಾವು ಕ್ರಿಕೆಟಿವಾಗಿ ಕಾರ್ಯಕ್ರಮವನ್ನು ಸಿದ್ದರಾಮಯ್ಯ ಅವರ ಕೈಯಿಂದ ಉಚ್ಚಾಟನೆ ಬೇಡ. ನಿನ್ನೆ ಮತ್ತು ಇವತ್ತು 2 ದಿನಗಳ ಸಾಧನೆ ನೋಡಿ. ಕುರುಸಂಗ ಸ್ವಾಮೀಜಿಯವರು ಯತ್ನಾಳವರು ಉಳಿದ ಎಲ್ಲ ಸಂಘಟನೆಗಳು ಕೂಡ ಕೂಡ ಮಾತನಾಡಿದ್ದಾರೆ. ನಾನು ಮಾತನಾಡಿದ್ದೀನಿ. ಕುರುಸಂಗ ಸ್ವಾಮಿಗಳು ತಾವು ಯಾವುದನ್ನು ಕೂಡ ಇಲ್ಲ. ಈ ಕಾರ್ಯಕ್ರಮ ವೀರರಾಣಿ ಕಿತ್ತೂರು ಚೆನ್ನಮ್ಮ ಯಾವುದೇ ಒಂದು ಸಾಮಾಜಿಕ ಸ್ಥಿತಿ ಅಲ್ಲ. ವೀರರಾಣಿ ಚೆನ್ನಮ್ಮ ಇಡೀ ಭಾರತ ದೇಶದ ಆಸ್ತಿ ಇರಬೇಕಾದ ಹೆಮ್ಮೆ ಆಸ್ತಿ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ಅವ್ರು ಯಾವುದೋ ಅಭ್ಯರ್ಥಿಲ್ಲ. ಅವರು ಕೂಡ ಕೂಡಲಸಂಗಮ ಸ್ವಾಮೀಜಿಯವರು ಕೂಡ ಭಾಗವಹಿಸ್ತಾರೆ. ಕೂಡಲಸಂಗಮ ಸ್ವಾಮಿಗಳು, ಹರಿಹರ ಸ್ವಾಮೀಜಿಯವರು, ನಮ್ಮ ಇಲ್ಲಿ ವಿಜಯಪುರದ ನಮ್ಮ ಸಿದ್ದೇಶ್ವರ ಆಶ್ರಮದವರು, ಜ್ಞಾನದರ್ಶನ ಸ್ವಾಮಿಗಳು ಸರ್, ಬಸವಲಿಂಗ ಸ್ವಾಮಿಗಳು ಕೂಡ ಎಲ್ಲರೂ ಭಾಗವಹಿಸ್ತಾರೆ. ಹಾಗಾಗಿ ಯಾವುದೂ ಭಿನ್ನಾಭಿಪ್ರಾಯಗಳಿಲ್ಲ. ಈಗ ಯಾರೋ ಒಬ್ಬರಿಬ್ಬರು ಮಾಡಿದ್ರೆ ಅದು ಅದಕ್ಕೆ ಸಂಬಂಧ ಇಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮನವರು ದೇಶದ ಆಸ್ತಿ, ದೇಶದ ಸಲುವಾಗಿ ಹೋರಾಟ ಮಾಡಿದಂಥವ್ರು. ಹೀಗಾಗಿ ಅವ್ರದ್ದೇನದ ಅದು ಬೇರೆ. ಇಲ್ಲಿ ಸರ್ಕಾರಿ ಕಾರ್ಯಕ್ರಮ ತೋರಿಸ್ತೀವಿ. ಕೂಡಲಸಂಗಮ ಅಭಿಪ್ರಾಯ ಇದೆ. ಯತ್ನಾಳವರು ಮಾತಾಡಿದ್ವಿ, ಶಿವಾನಂದ ಮಾಡಿದ್ರು, ಎಲ್ಲರೂ ದೋಸ ಯಾರಿಗೂ ಕೂಡ ದೋಸ ಇಲ್ಲ. ಅವರು ಕೂಡ ಕೂಡಲಸಂಗಮ ಭಾಗವಹಿಸ್ತಾರೆ. ನಗರದ ಶಾಸಕರು ಕೂಡ ಭಾಗವಹಿಸ್ತಾರೆ. ಸ್ವಾಮಿ ಪಡಿ ಮಾಡಿ ಸ್ಪಷ್ಟಪಡಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಡ್ಬೇಕಂತ ಅವರು ಕೂಡ ಕುಂಭಮೇಳ ಮಾಡ್ತಾ ಇದ್ದಾರೆ. ಬಿಜಾಪುರ ಒಂದು ಐತಿಹಾಸಿಕ ಸ್ಥಳ. ಆದಿಲ್ ಶಾ ಹೆಸರು ಯಾವುದೋ ಒಂದು ಮಾರ್ಗ ಆದಿಲ್ ಶಾ ಹೆಸರಲ್ಲಿ ಯಾವುದೋ ಒಂದು ನಾನು ಹೇಳಿದ್ದಲ್ಲ ನಾನೇ ಹೇಳಿದಿರಲ್ಲ ಸರ್. ಈಗ ಸರ್ ಬೆಡ್ರೂಮ್ ಏನು ಹೆಸರು ಏನು ವಿಮಾನ ನಿಲ್ದಾಣ ಅಂದ್ರೆ ಆದಿಲ್ ಶಾ ಹೆಸರಲ್ಲಿ ಹೇಳ್ಬೇಕಂತ ಈಗ ಒಬ್ಬರ ಹೆಸರು ಘೋಷಣೆ ಮಾಡಿದೆ. ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣ ಹೆಸರು ಮಾಡಿದ್ರು. ಅದಕ್ಕಾಗಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಕೂಡ ನಾನೇ ಇವ್ರಿಗೆ ಕೇಳಿದಿಲ್ಲ ನಿಮ್ಮ ಪ್ರಶ್ನೆ. ನಾನೇ ಇಬ್ರಾಹಿಂ ಆದಿಲ್ ಶಾ ಹೆಸರಲ್ಲಿ ಏನಾದ್ರು ಮಾಡೋದು ಅಂತ ಹೇಳಿದ್ದೀನಿ. ಇಲ್ಲಿಗೆ ಅದು ಮುಕ್ತಾಯ ಮತ್ತೆ ಸರ್ ಬೆಡ್ರೂಮ್ ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಇದು ಸರ್ಕಾರಿ ಇದು ಇರ್ತಾವಲ್ಲ, ಕೆಲವರು ಕೂಡ ಬಸ್ ಸ್ಟ್ಯಾಂಡ್ ಆಗಿ ಲೋನ್ ಮಾಡಿದ್ರೆ 5 ವರ್ಷ ಕಟ್ಟಿದ್ವಿ.
ಮಾಡು. ಈಗ ಸೆಕೆಂಡ್ ರ್ಯಾಂಕ್ ಪೂರ್ತಿ ಮಾಡ್ತಾ ಇಲ್ಲ ಐತಿ ಈಗ ಅವ್ರಿಗೆ ಪೂರ್ತಿ ಅವ್ರ ಪ್ರತಿಷ್ಠಾಪನೆ ಇಟ್ಕೊಂಡು ಮತ್ತೆ ಸೆಕೆಂಡ್ ರ್ಯಾಂಕ್ ಕೂಡ ಪಾಪ ಬಲಗೈ ಮಟ್ಟ ಅದನ್ನು ಕೂಡ ಇದು ಮಾಡಿಬಿಟ್ಟು ಇದು ಎಕ್ಸ್ಪೀರಿಯನ್ಸ್ ಸರ್ ವೆಲ್ಡ್ರೋಮ್ಗೆ ಏನು ಹೆಸರು ಇದೆ? ವೆಲೋಡ್ರೂಮ್ಗೆ ನಾ ಏನು ವಿಚಾರ ಮಾಡಿಲ್ಲಪ್ಪ. ನೋಡೋದು ಯಾರು ವೆಲೋಡ್ರೂಮ್ಗೆ. ಆಮೇಲೆ ಈ ವೆಲೋಡ್ರೂಮ್ ಜೊತೆಗೆ ಬಹಳ ದಿವಸದಿಂದ ಒಂದು ಬೇಡಿಕೆ ಇದೆ. ನಾವು ಈ ಎಲ್ಲ ಇಂಡಸ್ಟ್ರಿ ಜೊತೆಗೂ ಮಾತನಾಡಿ ಈ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಡಿಯಲ್ಲಿ ಒಂದು ಸೈಕ್ಲಿಂಗ್ ಅಕಾಡೆಮಿ ಮಾಡಬೇಕು ಅಂತ ಹೇಳಿದ್ದೆ. ಒಂದು ಸೈಕ್ಲಿಂಗ್ ಅದು ಸರಿ ಮಾಡುವಂತ ಅದು ಕೂಡ ಸೈಕ್ಲಿಂಗ್ ಕೂಡ ಯಾರ್ದು ಹೆಸರುಗಳು ಸೈಕ್ಲಿಂಗ್ ನಾಗ ಯಾರಲ್ಲ ಅಂತವ್ರದ್ದು ಯಾರೇ ಒಬ್ಬರ ಹೆಸರನ್ನ ನೀವು ಸಲಹೆ ಮಾಡ್ರಿ, ಮಾಡ್ಕೊಂಡು ಚರ್ಚೆ ಮಾಡೋ ಕಮಿಟಿ ಮಾಡಿ ಯಾವ ಸೂಕ್ತ ಅದಕ್ಕೆ ಸೈಕ್ಲಿಂಗ್ ಇದಕ್ಕೆ ಹೆಸರು ಆ ಸೈಕ್ಲಿಂಗ್ ಹೆಸರು ಅದು ನಾಳೆ ಗಿಫ್ಟ್ ಏನದ ಏನ್ ನಮ್ಮ ಜಿಲ್ಲೆಗೆ ಏನ್ ಗಿಫ್ಟ್ ಕೊಡ್ತಾರೆ? ಅದು ಹೇಳ್ತಾರಲ್ಲ ಏನ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಏನ್ ಕೊಡ್ತೀವಿ ಅಂತ ಹೇಳಿದ್ದಾರೆ, ಎರಡು ಹೇಳ್ತಾರೆ. ಆಮೇಲೆ ಸರ್ ಆಮೇಲೆ ನಮ್ಮೆಲ್ಲರ ಹೆಮ್ಮೆಯ ದಿನ ಅದು ಕಾರ್ಯಕ್ರಮ. ಈಗ ಇವತ್ತಿಗೆ ಅವರು ನಿನ್ನೆ ಸರಿಸಮಾನ ಮಾಡಿದ್ರು, ಇವತ್ತು ಅದನ್ನು ಮುಂದಿನ ರೆಕಾರ್ಡ್ ಇವತ್ತೇನ ಬಂದಿತ್ತು ಒಂದು ರಿಪೋರ್ಟ್, ನಿನ್ನೆ ಸಮ ಆಗಿತ್ತು ಒಂದು ರಿಕಾರ್ಡ್ ಮಾಡಿದ್ದಾರೆ. ಹಾಗೆ ಮೂರನೇ ದಿವಸಕ್ಕೆ ನಮ್ಮ ಬಿಜಾಪುರ ಜಿಲ್ಲೆ ಬರಲ್ಲ, ಅದಕ್ಕೆ ಗೌರವಿಸುವಂತದ್ದು ಭಾಗ್ಯ ನಮ್ದದ. ಹೆಮ್ಮೆ ಪಡ್ಬೇಕು ನಾವೆಲ್ಲರೂ ಕೂಡ ಗೌರವಿಸುದು. ಮತ್ತು ಇದು ಕಾಂಗ್ರೆಸ್ ಪಕ್ಷದಿಂದ ಸನ್ಮಾನ ಅಲ್ಲ, ಇದು ಜಿಲ್ಲೆಯ ಜನತೆ ಪರವಾಗಿ ಸನ್ಮಾನ. ಏನ್ ಸರ್ ಗೌರವ ಅಂದ್ರೆ ಏನ್ ತುಲಾಭಾರ ಮಾಡ್ತಿರೋ ಅಥವಾ ಇಂದಿರಾ ಗಾಂಧಿ ಸಸ್ಪೆನ್ಸ್ ಇರ್ಬೇಕು ನಾವು ಮಾಡ್ತಾ ಇದೀವಿ. ಬಟ್ ಗೌರವಿಸ್ಬೇಕಾದ್ರೆ ತುಲಾಭಾರ ಅಂತಂದಿಲ್ಲ, ಗೌರವಿಸ್ಬೇಕಾದ್ರೆ ಸೂಕ್ತ ಗೌರವ ಮಾಡಿ. ಬಿಜಾಪುರ ಅವರು ಉದಯ ವಿಶಾಲ ಅಂತ ಇಂದಿರಾ ಗಾಂಧಿ ಅವರ ಮತ್ತು ಇಲ್ಲಿನವರು ಮಗ ನಮ್ಗಿರೋರು ನಾವೇನು ಬರಗೇರಿ ಮಾಡ್ತೀವಿ ಅನ್ಕೊಂಡಿರ್ತೀವಿ. ಬರಗಾಲದಾಗ ಮಾಡಿವಿ, ಈಗ ನೀರು ಬಂದಾವ, ಈಗ ಏನ್ ಮಾಡ್ತೇವೆ ಬರಗಾಲದಾಗ ನಾವು ಚಿತ್ರದುರ್ಗ ಜಿಲ್ಲೆ ಬರಗಾಲ ಜಿಲ್ಲೆ ಕರ್ನಾಟಕ ತುಂಬಿದ್ದೀವಿ. ಯುದ್ಧದ ಸಲುವಾಗಿ ಬೇರೆ ಯುದ್ಧದ ಸಲುವಾಗಿ ಯುದ್ಧದ ಸಲುವಾಗಿ ಇಂದಿರಾ ಗಾಂಧಿ ಅವ್ರನ್ನ ಮತ್ತು ಬಂಗಾರ ಈ ನೀರು ಬಂದಾವು ಸಮೃದ್ಧಿ ಆಗ್ಯಾವ. ಅಟ್ಲೀಸ್ಟ್ ದಿನ 524 ಆಗಿ ಮನೆ ಜಮೀನು ಬರ್ತಿದ್ರು ಅಂತರ್ಜಲ ಹೆಚ್ಚಿಗಾಗಿ ಒಂದು ಹಂತಕ್ಕೆ ನಾವು ಇದು ಮಾಡಿದ್ವಿ. ನೆಮ್ಮದಿ ಅದಾರೇನೋ ನೀವು ಜನ ಅದಕ್ಕೆ ಮತ್ತೆ ಸೂಕ್ತ ಮಾಡಿ ಮಾಡ್ತೀವಿ, ನಿಮ್ಮ ಇದ್ರ ತಕ್ಕಂತೆ ಮಾಡ್ತೀವಿ. ಸರಿ ಸರ್ ನವರಸ್ಪುರ ಉತ್ಸವ ಒಂದು ನಾವು ಹೇಳಿದ್ರಲ್ಲ ಮಾರ್ಚ್ ನಲ್ಲಿ ಮಾಡ್ತೀವಿ, ಮಾರ್ಚ್ ಹೆಡ್ಡಿಂಗ್ ಮಾಡ್ತೀವಿ. डेवलपमेंट के बारे में किसी ने बताया सर, डेवलपमेंट के लिए आप बेरोजगार बहुत ये तेरा गाड़ी चाबी दे तो तेरा गाड़ी चाबी देखा गया है डेवलपमेंट के लिए आपने कोई भी ऐसे कोई फैक्ट्रीज वगैरह यहाँ के अवेलेबल नहीं कराया, जिसकी वजह से बेरोजगारी बहुत है और सारे लोग इसमें हिंदू मुसलमान सिख ईसाई परेशान है. इसके लिए आप क्या कर रहे हैं सर, आपकी सरकार? अभी एक पार्टी देने के बाद जो लोग इसको ले जाता था ना, बेरोजगारी खत्म हुआ है बिजापुर में. तुम्हारे को शायद खेड़े में नहीं गया तुमने, ನೀವು ಹಲ್ಯಾಗ ಹೋದ್ರ ತಿಳ್ಬೇಕಲ್ಲ. ಈಗ ಏನು ಬಿಜಾಪುರದವರು ಗೋವಾ ಮಹಾರಾಷ್ಟ್ರ ಕುಡಿಯಾಕ ಹೋಗ್ತಿದಾರಲ್ಲ, ಅದು 75% 84 ಬರ್ತದೆ. ತಾಂಡ ಗಿಡ ನನಗೆ ಬರ್ತಾವು, ಮೇಜರ್ ಆಗಿ ನಾನೇ ಬರ್ತಾವು, ನಾಲ್ಕು ನಮ್ಮ ಇದಕ್ಕೆ ಕಟ್ಟಕೊಂಡವ್ರಿಗೆ ರಾಜವರು ಬರ್ತಾವು. ಈಗ ಕುಡಿಯಾಕ ಹೋಗಿ ಕಡಿಮೆ ಆಗ್ಯಾರ, ಯಾಕಂದ್ರೆ ಇಲ್ಲಿನೇ ಸ್ವಯಂ ಇದೊಂದು ಸಿಗ್ತಿತ್ತು. ಆಮೇಲೆ ಫ್ಯಾಕ್ಟ್ರಿಗಳು ನಡೆದಿಲ್ಲ, ಫ್ಯಾಕ್ಟ್ರಿಗಳು ಒಂದೇ ದಿವಸದಾಗ ನೀರು ಮಾಧ್ಯಮ 12 ಬಂದಿದ್ದು 3 ಕೊಲ್ಲ ಆಯ್ತು, ಇನ್ನೂ 3 ಕಾರ್ಖಾನೆಗಳು ಬರ್ತಾ ಇದಾವೆ. ಫ್ಯಾಕ್ಟ್ರಿಗಳು ಒಂದು ಫ್ಯಾಕ್ಟ್ರಿ ಅನೌನ್ಸ್ ಮಾಡಕ್ಕೆ 3 ವರ್ಷ ಟೈಮ್ ಬೇಕಾಗ್ತದೆ ಇಂಪ್ಲಿಮೆಂಟೇಷನ್. ಯಾಕಂದ್ರೆ ಸೆಂಟ್ರಲ್ ಎನ್ವೈರನ್ಮೆಂಟ್ ಪ್ಲೇಸ್ ಎಲ್ಲ ಇರ್ತವೆ, ಅದನ್ನು ಕೂಡ ಫ್ಯಾಕ್ಟ್ರಿಗಳು ಬರ್ತಾ ಇದಾವೆ. ನನ್ನ ಅವಧಿಯಲ್ಲಿ ನಾನು ಒಂದು 10,000 ಮಂದಿಗೆ ಉದ್ಯೋಗ ಕೊಡಿಸ್ಬೇಕು ಅಂತ ಹೇಳಿ ಪ್ರೈವೇಟ್ ಅವ್ರ ಕಡೆಯಿಂದ ಮೊನ್ನೆ ITI ಡಿಪ್ಲೊಮಾದವ್ರನ್ನ 480 ಮಂದಿ ಸೆಲೆಕ್ಟ್ ಮಾಡಿದ್ರು. 480 ಮಂದಿ ನಮ್ಮ ಯುವಕರನ್ನ ಪ್ರೈವೇಟ್ ಸೆಲೆಕ್ಟ್ ಮಾಡಿದ್ದಾರೆ. ಫಾಸ್ಟ್ಕಾನ್ದವರು ಮನೆ 85 ಜನ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನೂ ಬೇರೆ ಬೇರೆ ಕಂಪನಿ ಸೆಲೆಕ್ಟ್ ಮಾಡ್ತಾರೆ. ಹಂಗೆ ಬೇರೆ ಬೇರೆ ಕಂಪನಿಗಳಿಂದ ಒಂದು 5,000 ಜನ ಉದ್ಯೋಗ ಸೃಷ್ಟಿ ಮಾಡಿಸೋದು. ಅಂದ್ರೆ ಇಲ್ಲಿನೇ ಉದ್ಯೋಗ ಮಾಡುವಂತದ್ದು ಫ್ಯಾಕ್ಟರೀಸ್ ಇದಾವಲ್ಲ, ಕನಿಷ್ಠ ಪಕ್ಷ ಒಂದು 10,000 ಜನರಿಗೆ ಉದ್ಯೋಗ ಸಿಗುವಂತ ಇಂಡಸ್ಟ್ರೀಸ್ ಪೈಪ್ ಲೈನ್, ಸ್ಟೂಡೆಂಟ್ ಇಂಡಸ್ಟ್ರೀಸ್ ಪೈಪ್ ಲೈನ್ ಆಗಿದಾವೆ. ಅದನ್ನ ಕೆಲಸ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀನ್ ಕೇಳ್ಬೇಕಲ್ಲಪ್ಪ, NRIGS ಎಂತಲ್ಲಪ್ಪ ಸ್ಥಳೀಯವಾಗಿ ಉದ್ಯೋಗ ಸಿಗಬೇಕು ಅಂತ ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆ, ಈಗ ಶ್ರೀರಾಮ್ ಹೆಸರಲ್ಲೇ ಮುಂಚೆ ಪ್ರಯತ್ನ ಮಾಡಿದ್ದಾರೆ. बीजापुर में भी देखेंगे ना सर, फॉर एग्जाम्पल फोटोग्राफर्स हैं, कूली करते हैं, आप देखेंगे नए बस स्टैंड के पास में कम से कम 1000 से 500 लोग आते हैं.
तो 1000 और 500 लोगों को रोजगार नहीं मिलता सर, काफी लोग लौट जाते हैं। अभी लोगों के लिए भी योजना लाई है हमारा। करेक्ट, हम रोजगार लेके आया था नरेंद्र मोदी जी बंद कर दिया। नरेगा का योजना कितना अच्छा योजना था, उतना ये करता था, उसको सत्यानाश करके राम के नाम पे उसको बढ़ाने का नहीं था, राम के नाम से उसको। अभी उसका एक स्टैटिस्टिक्स है, मैं कल बताता है सीएम को देता हूँ। ಬಿಜಾಪುರ ಜಿಲ್ಲೆಗೆ ಎಷ್ಟು ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯಿಂದ ಎಷ್ಟು ಬಿಜಾಪುರ ಜಿಲ್ಲೆಗೆ ಬೆನಿಫಿಟ್ ಆಗಿದೆ. ಈಗ ಏನು ತಂದಿದ್ದಾರೆ ಏನು ಅದಕ್ಕೆ ಏನಾಗ್ತದೆ ಡಿಫ್ರೆಂಟ್ ಆಗ್ತದೆ. ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ರಿ. ಓಕೆ ನೆಕ್ಸ್ಟ್ ಸರ್ ಜೇಮ್ ರಸ್ತೆ ಏನೋ ಕೆಲಸ ಚಾಲೂ ಆಗಿಲ್ಲ. ಜೇಮ್ ರಸ್ತೆ ಕೆಲಸ ಸರ್, ಜೇಮ್ ರಸ್ತೆ, ಜೇಮ್ ರೋಡ್, ಜಾಮಿಯಾ ಮಸೂದಿ ರೋಡ್ ಸರ್. ನೀವು ಅದೇ ಸರ್ ಮಾಡ್ತಾ ಇದ್ದೀವಿ. ಆಮೇಲೆ ಮುಸ್ಲಿಂ ಸ್ವಾರ್ಡ್ ಹಿಡಿದಲ್ಲ, ಹಿಂದೆ ಸ್ವಲ್ಪ ಕಡಿಮೆ ಕೆಲಸಗಳಾಗಿತ್ತು. ಈ ಸಲ ನಾವು ಮ್ಯಾಕ್ಸಿಮಮ್ ಅವ್ರಿಗೂ ಕೂಡ ವಾಯ್ಸ್ದಲ್ಲಿ ಇದು ಮಾಡ್ತಾ ಇದ್ದೀನಿ. ಯಾಕಂದ್ರೆ ಅವ್ರು ಕೆಳಮಟ್ಟದಲ್ಲಿದ್ದಾವೆ, ಪಾಪ ನೇರವಾದ ನೀರು ವಾಸರ್ ಲೈನ್ ನೀರು ನಿಂತಿತ್ತು. ಎಲ್ಲರೂ ಗೊತ್ತಲ್ಲ ಅದು ಏನ್ ಮಾಡ್ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಸರ್ ತಿಡುಗುಂದಿ ರೈತರ ಏನು ಪ್ರತಿಭಟನೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ತಮ್ಮ ಮನೆ ಎದುರಿಗೆ ಬಂದು, ಅದ್ರ ಕುರಿತಾಗಿ ಸ್ಪಷ್ಟೀಕರಣ ಸಿಗಲಿಲ್ಲ. ಮುಖ್ಯಮಂತ್ರಿ ಎದುರಿಗೆ ಏನಾದರೂ ಅದು ಫೈನಲ್ ಆಗ್ತದೆ ನೋಡಿ. ನಾನು ಹೇಳ್ತಾರ ತಿರುಗುಂದಿ ರೈತರು ಅಲ್ಲಿ ಭೂಮಿ ಬೆಲೆ ಎಷ್ಟೈತಿ, ನಾವು ಕನ್ನಡ ಮಹಾರಾಷ್ಟ್ರದಲ್ಲಿ ಏನು ಪಾರ್ಕ್ ಮಾಡಿದ್ವಿ ಬೋರ್ಡರ್ನಲ್ಲಿ, ಬೆಳಗಾವಿ ಪಾರ್ಕ್ ನಲ್ಲಿ ಬಹಳ ಯಶಸ್ವಿಯಾಗಿದೆ. ಈಗ ಅಲ್ಲಿ ನಾವು ಏನೋ ತಿರುಗುಂದಿಯಲ್ಲಿ ಸೊಸೈಟಿ ಮಾಡ್ತಾ ಇದ್ದೀವಿ. ಈಗ ಕೊಟ್ಟಿಗೆ 23/3 ಸಂದರ್ಭದಲ್ಲಿ ಯಾವ್ಯಾವ ಏನೇನಲ್ಲಿ ಅಭಿವೃದ್ಧಿಗಳಾಗಿದ್ರೆ ಏನಾಗಿದೆ ನೀರಾವರಿದ್ರೆ ಅಂತ ಪದ್ಧತಿಯನ್ನು ನಾನು ಹೇಳಬಾರ್ದು ಅಂತ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಅಲ್ಲಿ ಭೂಮಿ ಬೆಲೆ ಎಷ್ಟದ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಭೂಮಿ ಬೆಲೆ ನಮ್ಮ ಅವತ್ತು ಕೂಡ ಹೇಳಿದೀನಿ. 2 ಎಕರೆ ಇವತ್ತು ನೀವು ಭೂಮಿ ಕಳ್ಕೊಂಡು ತಿಳ್ಕೊಡ್ರಿ. ನೀವು ಉದಾಹರಣೆಗೆ ನೀವು 2 ಎಕರೆ ಕಳ್ಕೊಂಡ್ರೆ 3 ಎಕರೆ ಪಕ್ಕದಾಗೆ ಖರೀದಿ ಮಾಡುವಷ್ಟು ನಿಮಗೆ ಪ್ರಯತ್ನ ಕೊಡ್ತೀವಿ. ಸರ್ ಈಗ ವಿಮಾನ ನಿಲ್ದಾಣ ಮಾಡಿರೋದು ಬಿಜೆಪಿ, ರೈಲ್ವೆ ನಿಲ್ದಾಣ ಅಪ್ಗ್ರೇಡ್ ಮಾಡಿರೋದು ಬಿಜೆಪಿ, ಜಿಲ್ಲಾಡಳಿತ ಭವನ ಭೂಮಿ ಪೂಜೆ ಮಾಡಿರೋದು ಬಿಜೆಪಿ, ಬಿಜಾಪುರ ಕೇಂದ್ರ ಬಸ್ ನಿಲ್ದಾಣ ನಿರ್ಮಾಣ ಆಗಿರೋದು ಬಿಜೆಪಿ ಸರ್, ಮಾತ್ರ ಕಾಂಗ್ರೆಸ್ ಬಿಜೆಪಿ. ಈಗ ವಿಜಯಪುರ ವಿಮಾನ ನಿಲ್ದಾಣ ಅದು ಒಂದು ಬಾಳ ಗಮನ ಆಗ್ತದೆ ಏನ್ರಿ. ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ ಇಲ್ಲ ಅಂದ್ರೆ ನಾನು ಸುಮ್ಮನೆ ಮಾಡಕ್ ಹೋಗೋದಿಲ್ಲ. 270 ಕೋಟಿ ರೂಪಾಯಿ ನಾನು ಕೊಟ್ಟಿದ್ದೀನಿ. ನೈಟ್ ಲ್ಯಾಂಡಿಂಗು ಆಮೇಲೆ ಏರ್ ಬಸ್ಸು ಗೋಯಿಂಗು ಮಾಡೋದಂದ್ರೆ ಈಗ ಸುಪ್ರೀಂ ಕೋರ್ಟ್ ನಾಗ ನಮ್ಮ ವಿರುದ್ಧ ನಿರ್ಣಯ ಆಗಿತ್ತು ಎನ್ವಿರಾನ್ಮೆಂಟ್ ವಯೋಲೇಷನ್ ಕೇಸ್ನಲ್ಲಿ. ನಾನು ಕಪಿಲ್ ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ವಿರುದ್ಧ ವಿಷಯಗಳಾಗಿತ್ತು. ನಾವು ಕಪಿಲ್ ಸಿಬ್ಬಲ್ ನೇಮಕ ಮಾಡಿ ನಾನೇ ಕೆಲವು ಪಾಯಿಂಟ್ಸ್ ಕೊಟ್ಟಿದ್ದೆ. ಈಗ ತಪ್ಪು ಒಂದು ದಿವಸ ಇಲಾಖೆಯಿಂದ ಆಗಿರ್ಬೋದು ಎನ್ವಿರಾನ್ಮೆಂಟ್ ಕ್ಲಿಯರ್ಸ್ ಇಂದ, ಆದ್ರೆ ಜನ ಸಫರ್ ಆಗ್ತಾ ಇದ್ದಾರೆ, ಟೂರಿಸಂ ಸಫರ್ ಆಗುತ್ತಾ, ಪ್ಯಾಸೆಂಜರ್ಸ್ ಜನ ಸಫರ್ ಆಗ್ತಾರೆ, ಹಿಂದೂ ಏರಿಯಾ ಸಫರ್ ಆಗ್ತಾರೆ. ನಾನು ಕಪಿಲ್ ಸಿಬ್ಬಲ್ಸ್ ನಾನೇ ಕೆಲವು ಪಾಯಿಂಟ್ಸ್ ಡ್ರಾಫ್ಟ್ ಮಾಡಿ ನಮ್ಮ ನಿಶಾಂತ್ ಪಾಟೀಲ್ ಅದೇನೋ ಮಾಡ್ಕೊಂಡು ಕೊಟ್ಟು ಮಾಡಿಸಿ ಅಗ್ರಿಮೆಂಟ್ ಮಾಡಿ ಈಗ ರಾಜ್ಯದ ಬೆಂಚಿಗೆ ಹೋಗಿದೆ, ರಿವ್ಯೂ ಮಾಡಿ ರಾಜ್ಯದ ಬೆಂಚಿಗೆ ಹೋಗಿದೆ. ಆಮೇಲೆ SOP ಮಾಡಕ್ಕೆ ಒಂದು ಹೊಸ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿಗೆಲ್ಲ ಇದು ವಿಮಾನ ನಿಲ್ದಾಣ ಇರಲ್ಲ, ಇದು ತರಾತುರಿಯಲ್ಲಿ PWD ಮಾಡಿ ಏನ್ರಿ ಹೋಗೋದಿಲ್ಲ, ಕಾಂಟ್ರವರ್ಸಿ ಮಾಡಕ್ಕೆ ಹೋಗಿಲ್ಲ. ನನಗೆ ಇದು ನಿರ್ಧಾರ ಆಗ್ಬೇಕು ಅಂತ ಆಗಮಟ್ಟಿ ಆಣೆ ಕಟ್ಟಿದವ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಲ್ಲ ಸುಮ್ಮನೆ ಅದೆಲ್ಲ ಮಾತಾಡೋಕೆ. ಸರಿ, ಈಗ ನಾಳೆ ವಿಮಾನ ನಿಲ್ದಾಣ ನಮ್ದೇ, ರೈಲ್ವೇದು ನಮ್ದೇ, ಎಲ್ಲ ಆಗ್ಮಟ್ಟಿ ನಾವೇ, ಕಾಂಗ್ರೆಸ್ ಇದ್ದಾಗ ಯಾವ ನಾನು IDD ಮಿನಿಸ್ಟರ್, ಗೊತ್ತಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಿನಿಸ್ಟರ್. ರೈಲ್ವೇಸು ನನಗೆ ಈಗ ಕೆನೈಟ್ನಲ್ಲಿ ನಾನು ರೈಲ್ವೇನಲ್ಲಿ ಕೆಲವೊಂದು ಶೇರಿಂಗ್ ಎಲ್ಲ ಕೂಡ ಇದ್ದಾವೆ ಏನ್ರಿ. ನಾವು ಮೊನ್ನೆ ಒಂದು ಕೊಟ್ಟಿದ್ದ ಪ್ರಶ್ನೆ ನೋಡ್ರಿ, ಗದಗ ಬೈಪಾಸು, ಹುಬ್ಬಳ್ಳಿ ಬೈಪಾಸು, ಇದನ್ನ ತಿಳಕ ಐಡಿಯಾ ಹುಡುಕಿರೋದು ಯಾರು ಗದಗ ಬೈಪಾಸ್ ನಿಂದ ಹೋಗ್ಬೇಕು, ಹುಬ್ಬಳ್ಳಿ ಬೈಪಾಸ್ ನಿಂದ ಹೋಗ್ಬೇಕು, ಓವರ್ ನೈಟ್ ಟ್ರೈನ್ ಆಗಬೇಕು, ಸಂಜೆ 7 ಗಂಟೆಗೆ ಹೋದ್ರೆ ಮುಂಜಾನೆ 7 ಗಂಟೆಗೆ ಇರಬೇಕು, 10 ತಾಸನ ಬರಬೇಕು ಅಂತ ಹೇಳಿ ನಾವು ನಾನು ಈಗಲ್ಲ. ಅದು 2000 ಮಾರ್ಚ್ 2024 ಅಲ್ಲಿ ಮೀಟಿಂಗ್ ಮಾಡಿದ್ವಿ. ಒಂದೇ ಅಲ್ಲ, ಬೆಳಗಾವಿ ಅಲ್ಲಿ ಏನೋ ಸಮಸ್ಯೆ ಅಲ್ಲ ಏನ್ರಿ, ಧಾರವಾಡ ಬೆಳಗಾವಿ ಬೇರೆ ಬೇರೆ ಎಲ್ಲ ಸಮಸ್ಯೆಗಳು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ನಾನು ಮಿನಿಸ್ಟರ್, ಪಾಪ ಗೊತ್ತಿರ್ಲಿಕ್ಕಿಲ್ಲ.
ಅಂತ ಮಿನಿಸ್ಟರ್ ಐಡಿ ಮಿನಿಸ್ಟರ್ ಮೂಲಭೂತ ಸೌಕರ್ಯ ಸಚಿವರು ಕೂಡ ಆಗಿದ್ದೀನಿ. ಪಾಪ ಕಾಗದ ಪತ್ರ ಬರೀತಾರೆ, ಕಾಗದ ಉತ್ತರ ಬರ್ತಾರೆ, ಪ್ರಶ್ನೆ ಮಾಡೋರಿಗೆ ಸರ್ ಈಗ ಒಂದು ಬೆಳಿ ಅವ್ರದ್ದು ಬೇಕು ಪಾಪ ಮಾಡಿ ಏನು ಮಾಡ್ಯಾರ ಈಗ ಪ್ಲೀಸ್ ಲೆಟ್ ಅಸ್ ನಾಟ್ ಇದು ಜನರಲ್ ಪ್ರಶ್ನೆ ಸಲ ಸರ್ ನಾವು ಗೌರವ ಸೂಕ್ತದ ನೋಡ್ರಿ, ಈಗ ಸಮಯ ಭಾಳ ಕಡಿಮೆ, ಎರಡು ಸೂಕ್ತದ ಪಾಪ ಮಾಡಿದಾರ, ಎರಡು ಮಾತ್ರ ಜನ ರೇಟ್ ಮಾಡಿದಾರ. ಮುಖ್ಯಮಂತ್ರಿ ಹೇಳಿಗೊಮ್ಮೆ ಅವ್ರನ್ನ ಸನ್ಮಾನ ಮಾಡಿದಾರ. ಮತ್ತು ನೋಡೋಣ ಆಯಾದಷ್ಟು ಅವ್ರಿಗೆ ಗೌರವ ಬರ್ತಾವಲ್ಲ ನೋಡ್ಸೋಣ ಬೆಳಗ್ಗೆ. ಸರ್ ಈಗ PPP ಹೋರಾಟಗಾರರ ನಿಯೋಗವನ್ನ ಯಾವ ರೀತಿ ನಾಳೆ ಇನ್ನೇನೋ ಹೇಳಿದೆ ಪ್ರತಿದಿನ ನಾನು ಆದ್ರೆ ಹೇಳೋದು ಎಲ್ಲ ಸರ್ ನಿಯೋಗ ಸರ್ ಅವ್ರು ನಿರೀಕ್ಷೆ ಒಂದೇದು PPP ಹೋರಾಟಗಳು ಸರ್ಕಾರದಿಂದ ಆಗ್ಬೇಕು, PPP ಬೇಡ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳು ಭೇಟಿ ಮಾಡಿಸಿದ್ವಿ. ಮುಖ್ಯಮಂತ್ರಿಗಳು ಒಂದು ಏನ್ ಹೇಳಿದ್ರು, ಕಡೆ ವಿಡಿಯೋ ಕೊಡಿದ್ದಾರೆ, ಇನ್ PPP ಮಾಡಲ್ಲಪ್ಪ, ಆಯ್ತು ಸರ್ಕಾರ ಮಾಡ್ಕೊಂಡು ಸ್ವಲ್ಪ ತಡ ಹಾಕೋದು ಅಂತ ಹೇಳಿದ್ರು. ಏನ್ರಿ ಇವ್ರು ಏನ್ ಹೇಳಿದ್ರು, 2 ವರ್ಷ ಹೋಗ್ಲಿ, 10 ವರ್ಷ ಹೋಗ್ಲಿ, 12 ವರ್ಷ ಹೋಗ್ಲಿ ಆಗ್ಲಿ ಅಂತ ಹೇಳಿದ್ರು. ಅದು ಬಿಡಿ. ಮೊನ್ನೆ ನಾವು ಪ್ರೆಸ್ ಕಾನ್ಫರೆನ್ಸ್ ಅವ್ರಿಗೆ ಸಮಾಧಾನ ಆಗಿಲ್ಲ. ಮುಖ್ಯಮಂತ್ರಿಗಳು ಮತ್ತೆ ಪದೇ ಹೇಳ್ಬೇಕು, ಅವ್ರ ಮನೆ ಹೋಗಿ ಇನ್ನೊಂದು ಮೀಟಿಂಗ್ ಇತ್ತು ಕಾಮದಾಗ, ಅಷ್ಟಾದ್ರೂ ಭೇಟಿ ಮಾಡಿಸಿದ್ವಿ, ಎಲ್ಲ ಆಗಿದೆ. ಅಷ್ಟಾದ್ಮೇಲೆ ಬಿಟ್ಬಿಡ್ಬೇಕಾಗಿದೆ ಅಲ್ಲಿಗೆ. PPP ಮಾಡಲ್ಲ ಸರ್ಕಾರ ಮಾಡ್ತಾರೆ, ಕುಡಿತಾರ ಬಂದು ಯಾಕೆ ಹೋರಾಟ. ಇದಾದ್ಮೇಲೆ ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಳೆಯಾಗಿ ಹೇಳಿದ್ದೀನಿ MP ಪಾಟೀಲ್ ಇವತ್ತು ಹೇಳ್ತೀನಿ ಫೈನಲಿ, ಬಿಜಾಪುರದಲ್ಲಿ PPP ಕಾಲೇಜ್ ಇಲ್ಲ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ ಆಗ್ತದೆ. ಹಣಕಾಸಿನ ಇದರಿಂದ ಒಂದು ದಿವಸ ಅದು ಎಷ್ಟು ಸಾಧ್ಯ ಆಗ್ತದೆ ಬೇಗ ಅಂತ ನಾವು ಮಾಡ್ತೀವಿ ಏನ್ರಿ. ಆಮೇಲೆ ಬರೆದುಕೊಳ್ಳೋದು, ಕ್ಯಾಬಿನೆಟ್ ಡಿಸಿಷನ್ ಮಾಡೋದು ಯಾರ ಕಕ್ಷಾನ ಗೊತ್ತಿಲ್ಲ ಅಂತೂ ಸರ್ಕಾರದ ಪದ್ಧತಿ ಇರಂಗಿಲ್ಲ. ಬಿಜಾಪುರ ಜಿಲ್ಲಾದಾಗ 1,000 ಪ್ರತಿ ದಿವಸ ರಾಜ್ಯದಾಗ 1,000 ಸ್ಟ್ರೈಕ್ ಹಾಕೋ. ಅವರೆಲ್ಲರಿಗೂ ಕ್ಯಾಬಿನೆಟ್ ಡಿಸಿಷನ್ ಮಾಡ್ಕೊಂಡು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಮಾಡ್ಬೇಕಂತ ಜಿಲ್ಲಾ ಮುಖ್ಯಮಂತ್ರಿ ಎಲ್ಲ ಕೆಲಸ ಬಿಟ್ಟು ಅವರೇ 365 ದಿವಸ ಹಂಗ ಇರಂಗಿಲ್ಲ ಪದ್ಧತಿ. ವಿಶ್ವಾಸ ಇಡ್ಬೇಕಾಗ್ತದೆ. ನಾನು ಮುಖ್ಯಮಂತ್ರಿಗಳು ಹೇಳಿದಾರೆ, ನಾನು ಹೇಳಿದೀನಿ. ಅಷ್ಟೇ ಅಲ್ಲ, ಸಂಜೀವ್ ಅವ್ರ ಕೆಲಸ ಕೇಳಿದ್ದೀನಿ, ಎಲ್ಲರೂ ತರ ಕೇಳಿದೀನಿ, ಹೊರ ಕೇಳಿದೀನಿ. ಅವ್ರಿಗೆ ಮುಖ್ಯಮಂತ್ರಿಗಳಿಂದ ಅವತ್ತ ಮತ್ತೊಮ್ಮೆ ಅನೌನ್ಸ್ ಮಾಡ್ತೀವಿ, ಬಿಜಾಪುರದಲ್ಲಿ ಸರ್ಕಾರಿ ಕಾಲೇಜ್ನೇ ಮಾಡಲಾಗುವುದು. ಆಯ್ತಾ? ಥ್ಯಾಂಕ್ ಯು ಸರ್. ಏನ್ ಬೇಕಿಲ್ಲ ಇದೇ ಮುಖ್ಯ ಎಲ್ಲರೂ ಕುತೂಹಲ. ಸ್ಟೇಟ್ಮೆಂಟ್ ಮಾಡ್ತೀವಿ, ಮುಗಿತು. ಬಸವರಾಜ್ ನೀನು ಆಕ್ಟಿವಿಸ್ಟ್ ಸುಮ್ಮನೆ ಭೂಮಿ ಪೂಜೆ ಸುಮ್ಮನೆ ಬರಲಿ ಪ್ರೊಟೆಕ್ಷನ್ ಪ್ಲೀಸ್ ಲಾಸ್ಟ್ ಟೈಮ್ ಮುಖ್ಯಮಂತ್ರಿಗಳು ಶೀಘ್ರದಲ್ಲೇ ರಾಜ್ಯದಷ್ಟು ನಮ್ಮ ಸರ್ಕಾರ ಮಾಡ್ಕೊಂಡು ಹೆಂಗೆ ಅಂತ ಮಾಡ್ತಾ ಇದ್ದೀವಿ, ಹೇಳ್ತಾ ಇದ್ದೀವಿ. PPP ಇಲ್ಲ, ಸರ್ಕಾರ ಆಗ್ತದೆ, ಮುಖ್ಯಮಂತ್ರಿಗಳು 4 ಕಡೆ ಆಗ್ತದೆ, ಮಾಡ್ತಾರೆ, ಭೂಮಿ ಪೂಜೆ ಮಾಡಿದ್ರೆ ಹೆಂಗ್ ಬರ್ತಾರೆ. ಅಂದ್ರೆ ಇವತ್ತು ಟೆಂಡರ್ ಆಗಿಲ್ಲ, ಸುಧಾರ ಆಗಿಲ್ಲ, ಭೂಮಿ ಪೂಜೆ ಮಾಡಿ ಕ್ಯಾಬಿನೆಟ್ ಆಗಿರುತ್ತೆ, ಅದು ಬರೀತೀವಿ ನೀವು ಡೆಡ್ಲೈನ್ ಬರೀತೀವಿ. ಪ್ಲೀಸ್ ಓಕೆ ಸರ್. ಭೂಮಿ ಪೂಜೆ ಓಕೆ ಸರ್. ಓಕೆ ಈ ಸೆನ್ಸಿಬಲ್ ರೈಟ್ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಓಕೆ ಸರ್. ಸರ್ ಗೋಲ್ ಗುಂಬಜ್ ಯುನೆಸ್ಕೋ ಸೈಡ್ದಲ್ಲಿ ಬಂದಿಲ್ಲ. ಗೋಲ್ ಗುಂಬಜ್ ಇನ್ನಾತ್ರ ಯುನೆಸ್ಕೋ ಆಗಿಲ್ಲ ಸರ್. ಗೋಲ್ ಗುಂಬಜ್ जुड़े रहिएगा आपके अपने चैनल बीजापुर समय के साथ।